ಎಲ್ರಿಗೂ ನಮಸ್ಕಾರ. ಎಸ್ಬಿಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ದಿನಾಂಕ 2-4-2025 ಕರೆಂಟ್ ಅಫೇರ್ಸ್ ಅನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಈ ಒಂದು PDF ನೋಟ್ಸ್ ನಿಮಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಸಿಗುತ್ತೆ. ಟೆಲಿಗ್ರಾಮ್ ಅಲ್ಲಿ ಎಸ್ಬಿಕೆ ಕನ್ನಡ ಅಂತ ಸರ್ಚ್ ಮಾಡಿ ಆ ಗ್ರೂಪ್ಗೆ ನೀವು ಜಾಯ್ನ್ ಆಗ್ಬೋದು. ಅಂದ ಹಾಗೆ ನಮ್ಮ ಹತ್ರ ಕಳೆದ 26 ತಿಂಗಳ ಪ್ರಚಲಿತ ವಿದ್ಯಮಾನಗಳ ನೋಟ್ಸ್ ಅವೈಲೇಬಲ್ ಇದೆ. 2023, 2024 ಮತ್ತು ಜನವರಿ ಹಾಗೂ ಫೆಬ್ರವರಿ ತಿಂಗಳದು 250 ರೂಪಾಯಿಗೆ ನಿಮಗೆ 26 ತಿಂಗಳ ಕರೆಂಟ್ ಅಫೇರ್ಸ್ ನೋಟ್ಸ್ ಅವೈಲೇಬಲ್ ಆಗ್ತಾ ಇದೆ. ಸಪರೇಟ್ ಆಗಬೇಕು ಅಂದ್ರೆ ಜನವರಿ ಟು ಡಿಸೆಂಬರ್ 2024 120ಗೆ ಹಾಗೂ 2023 80 ಸಿಗ್ತಾ ಇದೆ. ಜನವರಿ ಫೆಬ್ರವರಿ 2025 ನೋಟ್ಸ್ ನಿಮಗೆ 54 ರುಪೀಸ್ಗೆ ಸಿಗುತ್ತೆ. ನೀವೆಲ್ಲಾನು ಕಂಬೈನ್ ಮಾಡಿ ಪರ್ಚೇಸ್ ಮಾಡ್ಕೊಂಡ್ರೆ 250ಗೆ ಸಿಗ್ತಾ ಇದೆ. ವಾಟ್ಸ್ಆಪ್ ನಂಬರ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಇದೆ, ಕಾಂಟ್ಯಾಕ್ಟ್ ಮಾಡಿ ಬೇಕಾದರೂ ಪರ್ಚೇಸ್ ಮಾಡ್ಕೊಳ್ಳಿ. ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಕ್ಯಾಟೋಸ್ಯಾಟ್ 3 ಯಾವ ರೀತಿಯ ಉಪಗ್ರಹವಾಗಿದೆ? ಕ್ಯಾಟೋಸ್ಯಾಟ್ ಎನ್ನುವಂತಹ ಒಂದು ಉಪಗ್ರಹ ಇತ್ತೀಚೆಗೆ ಸುದ್ದಿಯಲ್ಲಿತ್ತು. ಅದು ಯಾವ ವಿಭಾಗದ ಉಪಗ್ರಹ ಅಂತ ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ ಭೂವೀಕ್ಷಣ ಉಪಗ್ರಹಕ್ಕೆ ಉತ್ತಮವಾದ ಉದಾಹರಣೆಯಾಗಿದೆ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಅಂದ್ರೆ ಇಸ್ರೋದವರು ಕ್ಯಾಟೋಸ್ಯಾಟ್ 3 ಉಪಗ್ರಹವನ್ನ ಮಯನ್ಮಾರ್ನ ಭೂಕಂಪನದ ಹಾನಿಯ ಹೆಚ್ಚಿನ ರೆಸಲ್ಯೂಷನ್ ಚಿತ್ರಗಳನ್ನ ಸೆರೆ ಹಿಡಿದಿದ್ದಾರೆ. ಯಾಕೆ ಸುದ್ದಿಲಿತ್ತು ಅಂದ್ರೆ ಇಸ್ರೋ ಈ ಒಂದು ಕಾರ್ಟೋಸ್ಯಾಟ್ ಅನ್ನೋ ಉಪಗ್ರಹ ಇದು ಇಸ್ರೋಗೆ ಸಂಬಂಧಪಟ್ಟಿರೋದು. ಇತ್ತೀಚೆಗೆ ಮಯನ್ಮಾರ್ ಅಲ್ಲಿ ಭೂಕಂಪ ಉಂಟಾಗಿ ಹಾನಿಗೊಳಗಾಗಿತ್ತಲ್ಲ, ಅದರ ಹೈ ರೆಸಲ್ಯೂಷನ್ ಚಿತ್ರಗಳನ್ನ ಈ ಒಂದು ಸ್ಯಾಟಲೈಟ್ ಸೆರೆ ಹಿಡಿದು ಪ್ರೊವೈಡ್ ಮಾಡಿರ್ತದೆ. ಇತ್ತೀಚೆಗೆ ಮಯನ್ಮಾರ್ ನಲ್ಲಿ ಭೂಕಂಪನ ಆಗಿತ್ತಲ್ಲ, ಅದಕ್ಕೆ ಭಾರತ ಸಹಾಯ ಹಸ್ತವನ್ನ ಕೂಡ ಕೈಚಾಚಿದೆ. ಆಪರೇಷನ್ ಬ್ರಹ್ಮ ಅಂತ ಅದಕ್ಕೆ ಹೆಸರಿಡಲಾಗಿದೆ. ಲಾಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೇನೆ. ಮಾರ್ಚ್ 28, 2025 ಮಯನ್ಮಾರ್ನಲ್ಲಿ 7.7 ತೀವ್ರತೆಯ ಭೂಕಂಪನ ಸಂಭವ ಆಗಿತ್ತು. ಸೊ ಮಾರ್ಚ್ 29ನೇ ತಾರೀಕು ಈ ವಿಪತ್ತಿನ ನಂತರದ ಚಿತ್ರಗಳನ್ನ ಮಾಂಡಲೆ ಮತ್ತು ಸಾಂಗಿಂಗ್ ನಲ್ಲಿ ಹಾನಿಯನ್ನ ನಿರ್ಣಯ ಮಾಡೋದಕ್ಕೆ ಈ ಒಂದು ಉಪಗ್ರಹದ ಚಿತ್ರಗಳನ್ನ ಪಡೆದುಕೊಳ್ಳಲಾಗಿರುತ್ತೆ. ಕಾರ್ಟೋಸ್ಯಾಟ್ 3 ಇಸ್ರೋ ಅಭಿವೃದ್ಧಿಪಡಿಸಿದ 3ನೇ ತಲೆಮಾರಿನ ಚುರುಕಾದ ಮುಂದುವರಿದ ಭೂವೀಕ್ಷಣ ಉಪಗ್ರಹವಾಗಿದೆ. ಇದು ಭಾರತೀಯ ರಿಮೋಟ್ ಸೆನ್ಸಿಂಗ್ IRS ಸರಣಿಯನ್ನ ಬದಲಾಯಿಸ್ತಕ್ಕಂತ ಒಂದು ಸ್ಯಾಟಲೈಟ್ ಆಗಿದ್ದು, ಹೆಚ್ಚಿನ ರೆಸಲ್ಯೂಷನ್, ಹೈ ರೆಸಲ್ಯೂಷನ್, ತುಂಬಾ ಒಳ್ಳೆ ಕ್ವಾಲಿಟಿಯ ಇಮೇಜಿಂಗ್ ಸಾಮರ್ಥ್ಯವನ್ನ ಇದು ಹೊಂದಿರುತ್ತೆ. ಇದನ್ನ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ C-47 ನಲ್ಲಿ ಉಡಾವಣೆ ಮಾಡಲಾಗಿತ್ತು. ನೆಕ್ಸ್ಟ್, ಭಾರತದಲ್ಲಿ ಪ್ರತಿ ವರ್ಷ ಯಾವ ದಿನವನ್ನ ರಾಷ್ಟ್ರೀಯ ಕಡಲ ದಿನ ಅಂತ ಆಚರಣೆ ಮಾಡ್ತೀವಿ? ಪ್ರಶ್ನೆಗೆ ಸರಿಯಾದ ಉತ್ತರ ಏಪ್ರಿಲ್ 5. ಮಹಾರಾಷ್ಟ್ರದ ರಾಜ್ಯಪಾಲರಾದ CP ರಾಧಾಕೃಷ್ಣನ್ ಅವರು ಮುಂಬೈನ ರಾಜಭವನದಲ್ಲಿ 62ನೇ ರಾಷ್ಟ್ರೀಯ ಕಡಲ ದಿನ ಮತ್ತು ವ್ಯಾಪಾರಿ ನೌಕಾಪಡೆಯ ವಾರವನ್ನ ಉದ್ಘಾಟನೆ ಮಾಡಿರ್ತಾರೆ. ಭಾರತದ ಮೊದಲ ಒಡೆತನದ ಹಡಗು SS ಲಾಯಲ್ಟಿಯ ಮೊದಲ ಪ್ರಯಾಣವನ್ನ ಪ್ರತಿ ವರ್ಷ ಏಪ್ರಿಲ್ 5ನೇ ತಾರೀಕು ನಾವು ಭಾರತದಲ್ಲಿ ಆಚರಣೆ ಮಾಡ್ತೀವಿ. ಏಪ್ರಿಲ್ 5, 1919 ಮುಂಬೈನಿಂದ ಲಂಡನ್ ವರೆಗೆ ನಡೆದ ಮೊದಲ ಭಾರತೀಯ ಸ್ವಾಮ್ಯದ ಹಡಗು SS ಲಾಯಲ್ಟಿಯ ಮೊದಲ ಪ್ರಯಾಣವನ್ನ ಅದು ಸೂಚನೆಯನ್ನ ಮಾಡುತ್ತೆ. ಏಷ್ಯಾ ಕಪ್ ಹಾಕಿ 2025 ಆತಿಥೇಯ ಭಾರತೀಯ ರಾಜ್ಯ ಯಾವುದು? 2025ರಲ್ಲಿ ಏಷ್ಯಾ ಕಪ್ ಹಾಕಿ ನಡೆಯುತ್ತೆ. ಅದನ್ನ ಹೋಸ್ಟ್ ಮಾಡುವಂತ ಭಾರತೀಯ ರಾಜ್ಯ ಬಿಹಾರ. ಬಿಹಾರದ ರಾಜಗಿರ್ನಲ್ಲಿ ಆಗಸ್ಟ್ ನಲ್ಲಿ ಹೀರೋ ಏಷ್ಯಾ ಕಪ್ ಹಾಕಿ 2025 ಆಯೋಜನೆ ಮಾಡಲಾಗುತ್ತೆ. ಈ ಕಾರ್ಯಕ್ರಮಕ್ಕಾಗಿ ಹಾಕಿ ಇಂಡಿಯಾ ಮತ್ತು ಬಿಹಾರ ರಾಜ್ಯ ಕ್ರೀಡಾ ಪ್ರಾಧಿಕಾರ ಒಂದು ಒಪ್ಪಂದವನ್ನ ಕೂಡ ಮಾಡ್ಕೊಂಡಿದ್ದಾರೆ. ಆಗಸ್ಟ್ 29, 2025 ಸೆಪ್ಟೆಂಬರ್ 7, 2025 ತನಕ ಬಿಹಾರದ ರಾಜ್ಗಿರ್ ಹಾಕಿ ಕ್ರೀಡಾಂಗಣದಲ್ಲಿ ಇದು ನಡೆಯುತ್ತೆ. 2023ರಲ್ಲಿ ಮಹಿಳಾ ಏಷ್ಯನ್ ಚಾಂಪಿಯನ್ಸ್ ಟ್ರೋಫಿಯ ನಂತರ ಇದು ರಾಜಗಿರ್ನ 2ನೇ ಅಂತಾರಾಷ್ಟ್ರೀಯ ಕಾರ್ಯಕ್ರಮವಾಗಿದೆ. ಅಂದಹಾಗೆ 2023ರಲ್ಲಿ ನಡೆದಂತ ಮಹಿಳಾ ಏಷ್ಯನ್ ಚಾಂಪಿಯನ್ಸ್ ಟ್ರೋಫಿಯನ್ನ ಭಾರತದ ಮಹಿಳಾ ತಂಡ ಗೆದ್ದಿತ್ತು. 12ನೇ ಆವೃತ್ತಿಯಲ್ಲಿ ಭಾರತ, ಪಾಕಿಸ್ತಾನ, ಜಪಾನ್, ಕೊರಿಯಾ, ಚೀನಾ, ಮಲೇಷಿಯಾ ಸೇರಿದಂತೆ 8 ತಂಡಗಳು ಭಾಗವಹಿಸುತ್ತವೆ. ಲೋಕಸಭೆ ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ತ್ರಿಭುವನ್ ಸಹಕಾರಿ ವಿವಿಯನ್ನ ಸ್ಥಾಪಿಸಲು ಅನುಮೋದನೆಯನ್ನ ಅಂಗೀಕರಿಸಿದೆ? ಪ್ರಶ್ನೆಗೆ ಸರಿಯಾದ ಉತ್ತರ ಗುಜರಾತ್. ಗುಜರಾತ್ನ ಆನಂದ್ನಲ್ಲಿ ತ್ರಿಭುವನ್ ಸಹಕಾರಿ ವಿಶ್ವವಿದ್ಯಾಲಯವನ್ನ ಸ್ಥಾಪಿಸಲು ಲೋಕಸಭೆಯು ಮಸೂದೆಯನ್ನ ಅಂಗೀಕರಿಸಿದೆ. ಭಾರತದ ಸಹಕಾರಿ ಚಳವಳಿಯ ಪ್ರವರ್ತಕ ತ್ರಿಭುವನ್ ದಾಸ್ ಪಟೇಲ್ ಅವರ ಹೆಸರನ್ನ ಈ ವಿಶ್ವವಿದ್ಯಾಲಯಕ್ಕೆ ಇಡಲಾಗಿದೆ. ತ್ರಿಭುವನ್ ದಾಸ್
ಇಶಿಬಾಯಿ ಪಟೇಲ್ ಭಾರತೀಯ ಸ್ವಾತಂತ್ರ್ಯ ಕಾರ್ಯಕರ್ತರು, ವಕೀಲರು ಮತ್ತು ರಾಜಕಾರಣಿಯಾಗಿದ್ದಾರೆ. ಅವರು ಮಹಾತ್ಮ ಗಾಂಧೀಜಿಯವರ ಅನುಯಾಯಿಯಾಗಿದ್ದರು ಮತ್ತು ನಾಗರಿಕ ಅಸಹಕಾರ ಹಾಗೂ ಗ್ರಾಮೀಣಾಭಿವೃದ್ಧಿಯಂತಹ ಚಳುವಳಿಗಳಲ್ಲಿ ತೊಡಗಿಸಿಕೊಂಡವರಾಗಿರುತ್ತಾರೆ. 1946ರಲ್ಲಿ ಕೈರಾ ಜಿಲ್ಲಾ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟದ ನಿಯಮಿತದಲ್ಲಿ ಅವರು ಭಾಗವಹಿಸಿರ್ತಾರೆ. ನೆಕ್ಸ್ಟ್, ಜಾರ್ಖಂಡ್ನ ಮೊದಲ ಜಿಲ್ಲಾ ಹಾಲುವಲ್ಲದ ಕೊಬ್ಬಿನ ಯಕೃತ್ತಿನ ಕಾಯಿಲೆ NAFLD ತಪಾಸಣೆ ಅಭಿಯಾನವನ್ನ ಪ್ರಾರಂಭಿಸಿದೆ. ಸೊ ಜಾರ್ಖಂಡ್ನ ರಾಂಚಿಯಲ್ಲಿ ಇದನ್ನ ಪ್ರಾರಂಭ ಮಾಡಲಾಗಿದೆ. ಸೊ NAFLD ಅಂತ ಕರಿತೀವಿ. ಇದರ ತಪಾಸಣೆ ಮತ್ತು ನಿರ್ವಹಣಾ ಅಭಿಯಾನವನ್ನ ಇಲ್ಲಿ ಪ್ರಾರಂಭ ಮಾಡುವ ಮೂಲಕ ಇದು ಮೊಟ್ಟ ಮೊದಲ ಜಿಲ್ಲೆಯಾಗುತ್ತೆ. ಈಗ ಮೆಟಬಾಲಿಕ್ ಡಿಸ್ಫಂಕ್ಷನ್ ಅಸೋಸಿಯೇಟೆಡ್ ಸ್ಪಿಟೋಟಿಕ್ ಲಿವರ್ ಡಿಸೀಸ್ MASLD ಎಂದು ಕರೆಯಲ್ಪಡುವ NAFLD ಭಾರಿ ಆಲ್ಕೋಹಾಲ್ ಬಳಕೆ ಇಲ್ಲದೆ ಯಕೃತ್ನಲ್ಲಿ ಕೊಬ್ಬಿನ ಶೇಖರಣೆಯಿಂದ ಬರ್ತಕ್ಕಂಥ ರೋಗವಾಗಿದೆ. ಮಧುಮೇಹ, ಅಧಿಕ ರಕ್ತದ ಒತ್ತಡ, ಮೂತ್ರಪಿಂಡ ಕಾಯಿಲೆಯ ಅಪಾಯವನ್ನ ಇದು ಹೆಚ್ಚು ಮಾಡುತ್ತೆ. ಭಾರತದ ಮೊದಲ ಜವಳಿ ಯಂತ್ರ ಪಾರ್ಕ್ ಯಾವ ನಗರದಲ್ಲಿ ಕಂಡುಬರುತ್ತದೆ? ಪ್ರಶ್ನೆಗೆ ಸರಿಯಾದ ಉತ್ತರ ಉತ್ತರ ಪ್ರದೇಶದ ಕಾನ್ಪುರ. ಉತ್ತರ ಪ್ರದೇಶದ MSME ಸಚಿವರು ಬೋಗಾಂನ ಚಾಪರ್ ಘಾಟ್ ಗ್ರಾಮದಲ್ಲಿ 875 ಎಕರೆ ಪ್ರದೇಶದಲ್ಲಿ ಕಾನ್ಪುರದ ಬಳಿ ಭಾರತದ ಮೊದಲ ಜವಳಿ ಯಂತ್ರ ಪಾರ್ಕ್ ಅನ್ನ ಘೋಷಿಸಿದ್ದಾರೆ. ಆಮದು ಕಡಿಮೆ ಮಾಡಿಕೊಳ್ಳುವುದು ಮತ್ತು ಮೇಕ್ ಇನ್ ಇಂಡಿಯಾವನ್ನ ಉತ್ತೇಜನ ಮಾಡುವ ಉದ್ದೇಶದಿಂದ ಈ ಪಾರ್ಕ್ ಅನ್ನ PPP ಮಾದರಿಯನ್ನ ಅನುಸರಿಸಿ ನಿರ್ಮಾಣ ಮಾಡಲಾಗುತ್ತೆ. PPP ಅಂದ್ರೆ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ ಅಂತ, ಪಬ್ಲಿಕ್ ಪ್ರೈವೇಟ್ ಒಂದು ಪ್ರಾಪರ್ಟಿ ಅಂತ ಹೇಳಬಹುದು ಇದನ್ನ. ಇದು ಪ್ರಸ್ತುತ ಚೀನಾ, ವಿಯೆಟ್ನಾಂ, ದಕ್ಷಿಣ ಕೊರಿಯಾ, ತೈವಾನ್ ಮತ್ತು ಯುರೋಪ್ನಿಂದ ಆಮದು ಮಾಡಿಕೊಳ್ಳುವ ಜವಳಿ ಯಂತ್ರಗಳನ್ನ ತಯಾರಿಸುವ ಗುರಿಯನ್ನ ಹೊಂದಿರುತ್ತೆ. ಯಂತ್ರ ಉತ್ಪಾದನೆಗಾಗಿ 200ಕ್ಕೂ ಹೆಚ್ಚು ದೊಡ್ಡ ಮತ್ತು ಮಧ್ಯಮ ಘಟಕಗಳನ್ನ ಸ್ಥಾಪನೆ ಮಾಡಲಾಗ್ತಾ ಇದೆ. ನೆಕ್ಸ್ಟ್, ಸೌದಗರಿ ಬ್ಲಾಕ್ ಮುದ್ರಣ ಇತ್ತೀಚೆಗೆ ಯಾವ ನಗರದಿಂದ ಭೌಗೋಳಿಕ ಸೂಚನೆ ಟ್ಯಾಗ್ ಅನ್ನ ಪಡೆದುಕೊಂಡಿದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಗುಜರಾತ್ನ ಅಹಮದಾಬಾದ್. ಅಹಮದಾಬಾದ್ನ ಜಮಲ್ಪುರದ ಸೌದಗರಿ ಬ್ಲಾಕ್ ಮುದ್ರಣ ಅದರ ವಿಶಿಷ್ಟ ಕರಕುಶಲತೆಗಾಗಿ ಭೌಗೋಳಿಕ ಸೂಚನೆ ಅಥವಾ ಟ್ಯಾಗ್ ಅನ್ನ ಪಡೆದುಕೊಂಡಿದೆ. ಈ ಸಾಂಪ್ರದಾಯಿಕ ಕಲೆಯನ್ನ ಬಟ್ಟೆಯ ಮೇಲೆ ಕೈಯಿಂದ ಮಾಡಲಾಗುತ್ತದೆ. ಸಂಕೀರ್ಣ ವಿನ್ಯಾಸವನ್ನ ಇದು ಪ್ರದರ್ಶನ ಮಾಡುತ್ತೆ. ನೆಕ್ಸ್ಟ್, ವಿಜಯಪುರದ ಮಮದಾಪುರ ಅರಣ್ಯವು ಶ್ರೀ ಸಿದ್ದೇಶ್ವರ ಜೀವ ವೈವಿಧ್ಯ ಪಾರಂಪರಿಕ ತಾಣ ಎಂದು ನಾಮಕರಣವನ್ನ ಮಾಡಲಾಗಿದೆ. ಇದಕ್ಕೆ ಗಮನಿಸ್ಕೋಬಹುದು. ವಿಜಯಪುರ ಜಿಲ್ಲೆಯ ಮಮದಾಪುರದಲ್ಲಿರುವ 1498.38 ಎಕರೆ ವಿಸ್ತೀರ್ಣದ ಜೀವ ವೈವಿಧ್ಯ ಉದ್ಯಾನವನಕ್ಕೆ ವಿಜಯಪುರದ ಜ್ಞಾನ ಯೋಗಾಶ್ರಮದ ಶ್ರೀ ಸಿದ್ದೇಶ್ವರ ಸ್ವಾಮಿಗಳ ಹೆಸರನ್ನ ಇಡಲಾಗಿದೆ. ಇನ್ನು ಮುಂದೆ ಮಮದಾಪುರ ಅರಣ್ಯವನ್ನ ಸಿದ್ದೇಶ್ವರ ಸ್ವಾಮಿ ಜೀವ ವೈವಿಧ್ಯ ತಾಣ ಅಂತ ಕರೆಯಲಾಗುತ್ತೆ. ನೋಡಿ, ಸಿದ್ದೇಶ್ವರ ಸ್ವಾಮಿಗಳ ಸ್ಮರಣಾರ್ಥ ಇದಕ್ಕೆ ಮರುನಾಮಕರಣ ಮಾಡಲಾಗಿದ್ದು 2025ರ ಜನವರಿ 2ನೇ ತಾರೀಕು ಅವರ 2ನೇ ಪುಣ್ಯ ಸ್ಮರಣೆಯ ದಿನದಂದು ಅಧಿಕೃತವಾಗಿ ಶ್ರೀ ಸಿದ್ದೇಶ್ವರ ಸ್ವಾಮಿ ಜೀವ ವೈವಿಧ್ಯ ಪಾರಂಪರಿಕ ತಾಣ ಅಂತ ಫಲಕವನ್ನ ಕೂಡ ಅನಾವರಣ ಮಾಡಲಾಗಿದೆ. ಕರ್ನಾಟಕ ರಾಜ್ಯದ 5ನೇ ಜೈವ ವೈವಿಧ್ಯ ಪಾರಂಪರಿಕ ತಾಣವಾಗಿ ಕೂಡ ಘೋಷಣೆ ಮಾಡಲಾಗಿದೆ. ಕರ್ನಾಟಕ ಸರ್ಕಾರ 2024ರ ಅಕ್ಟೋಬರ್ 16ನೇ ತಾರೀಕು ಜೀವ ವೈವಿಧ್ಯ ಕಾಯ್ದೆ 2002ರ ಸೆಕ್ಷನ್ 37ರ ಅಡಿಯಲ್ಲಿ ಈ ಒಂದು ತಾಣವನ್ನ ಅಧಿಕೃತವಾಗಿ ಜೈವ ವೈವಿಧ್ಯ ತಾಣ ಅಂತ ಘೋಷಣೆ ಮಾಡಿದ್ದಾರೆ. ಈ ಮೂಲಕ ರಾಜ್ಯದಲ್ಲಿ 5ನೇ ಜೀವ ವೈವಿಧ್ಯ ತಾಣ ಅಂತ ಇದನ್ನ ಘೋಷಣೆ ಮಾಡಲಾಗಿದೆ. ಇನ್ನು ಉಳಿದಂತ 4 ತಾಣಗಳು ಅಂದ್ರೆ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ಸ್ ಆಫ್ ಕರ್ನಾಟಕ ಅಂತ ಕರಿತೀವಿ. ಒಂದು ಬೆಂಗಳೂರಿನ ನಲ್ಲೂರು ಹುಣಸೆತೋಪು 2007ರಲ್ಲಿ ಇದನ್ನ ಘೋಷಣೆ ಮಾಡಲಾಯಿತು. ಇದು ಇಂಡಿಯಾದ ಫಸ್ಟ್ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಆಗಿದೆ. ಭಾರತ ದೇಶದ ಮೊಟ್ಟ ಮೊದಲ ಜೀವ ವೈವಿಧ್ಯತೆಯ ಪರಂಪರೆಯ ತಾಣ ಬೆಂಗಳೂರಿನಲ್ಲಿರುವ ನಲ್ಲೂರು ಹುಣಸೆತೋಪು 2007.
ಅದಾದ್ಮೇಲೆ ಚಿಕ್ಕಮಗಳೂರು ಜಿಲ್ಲೆಯ ಉಗ್ರೇಕೇನ್ 2010ರಲ್ಲಿ ಇದನ್ನ ಘೋಷಣೆ ಮಾಡಲಾಯಿತು. ನೆಕ್ಸ್ಟ್ ಶಿವಮೊಗ್ಗ ಜಿಲ್ಲೆಯ ಅಂಬರಗುಡ್ಡ 2011ರಲ್ಲಿ. ಅದಾದ ಮೇಲೆ ಈಗ ವಿಜಯಪುರದ ಶ್ರೀ ಸಿದ್ದೇಶ್ವರ ಜೀವ ವೈವಿಧ್ಯ ಪರಂಪರೆಯ ತಾಣ. ಇಷ್ಟು ಮಾಹಿತಿಗಳು ನಿಮಗೆ ಸಂಪೂರ್ಣವಾಗಿ ಗೊತ್ತಿರಬೇಕು. ನೋಡಿ, ಇನ್ನೊಂದು ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯದ ಕ್ಯಾಂಪಸ್, ಶಿವಮೊಗ್ಗ ಜಿಲ್ಲೆಯ ಅಂಬರಗುಡ್ಡ, ವಿಜಯಪುರದ ಶ್ರೀ ಸಿದ್ದೇಶ್ವರ ಜೀವ ವೈವಿಧ್ಯತೆಯ ಪರಂಪರೆಯ ತಾಣ. ಇವು 5 ಕೂಡ ಕರ್ನಾಟಕ ರಾಜ್ಯದಲ್ಲಿ ಕಂಡುಬರುವ 5 ಪ್ರಮುಖವಾದ ಜೀವ ವೈವಿಧ್ಯತೆಯ ಪರಂಪರೆಯ ತಾಣಗಳು, ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ಸ್ ಆಫ್ ಕರ್ನಾಟಕ. ದೇಶದ 56ನೇ ಹುಲಿ ಸಂರಕ್ಷಿತ ತಾಣ ಅಂತ ಛತ್ತೀಸ್ಗಢದ ಗುರು ಘಾಸಿದಾಸ್ ಟಮೋರಾ ಪಿಗ್ಲಾ ಹುಲಿ ಸಂರಕ್ಷಿತ ಸ್ಥಾನವನ್ನ ನೀಡಲಾಗಿದೆ. ಕೇಂದ್ರದ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವರಾದ ಶ್ರೀ ಭೂಪೇಂದರ್ ಯಾದವ್ ಅವರು ಛತ್ತೀಸ್ಗಢದ ಗುರು ಘಾಸಿದಾರ್ ಟಮೋರ್ ಪಿಗ್ಲಾ ಹುಲಿ ಸಂರಕ್ಷಿತ ಪ್ರದೇಶವನ್ನ ದೇಶದ 56ನೇ ಹುಲಿ ಸಂರಕ್ಷಿತ ಪ್ರದೇಶ ಅಂತ 2024 ನವೆಂಬರ್ 18ರಂದು ಅಧಿಸೂಚನೆ ಮಾಡಿ ಘೋಷಣೆ ಮಾಡಿರ್ತಾರೆ. ಇಂಪಾರ್ಟೆಂಟ್ ಇದು. ದೇಶದ 3ನೇ ಅತಿ ದೊಡ್ಡ ಹುಲಿ ಸಂರಕ್ಷಿತ ತಾಣ ಕೂಡ ಇದಾಗಿರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್, ನೆನಪಲ್ಲಿಟ್ಕೊಳ್ಳಿ. ಆಂಧ್ರ ಪ್ರದೇಶದ ನಾಗಾರ್ಜುನ ಸಾಗರ ಶ್ರೀ ಶೈಲಂ ಹುಲಿ ಸಂರಕ್ಷಿತ ಪ್ರದೇಶ ದೇಶದಲ್ಲೇ ನಂಬರ್ 1 ಸ್ಥಾನವನ್ನ ಪಡ್ಕೊಳ್ಳುತ್ತೆ. ಹಾಗೆ ಅಸ್ಸಾಂನ ಮಾನಸ ಹುಲಿ ಸಂರಕ್ಷಿತ ಪ್ರದೇಶ 2ನೇ ಸ್ಥಾನವನ್ನ ಪಡ್ಕೊಳ್ಳುತ್ತೆ. ತದನಂತರ ಛತ್ತೀಸ್ಗಢದ ಈ ತಾಣ 3ನೇ ಸ್ಥಾನವನ್ನ ಪಡ್ಕೊಳ್ಳುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯಗಳು. ಅಂದ ಹಾಗೆ ಇಲ್ಲಿ ಹುಲಿಗಳ ಬಗ್ಗೆ ಮಾತಾಡ್ತಿರೋದ್ರಿಂದ 1973ರಲ್ಲಿ ಪ್ರಾಜೆಕ್ಟ್ ಟೈಗರ್ ಅನ್ನೋ ಯೋಜನೆಯನ್ನ ಜಾರಿಗೆ ತಂದಿದ್ರು. ಆ ಯೋಜನೆ ಭಾಗವಾಗಿ ಹುಲಿ ಸಂರಕ್ಷಣಾ ತಾಣಗಳನ್ನ ಸ್ಥಾಪನೆ ಮಾಡಲಾಯಿತು. ಭಾರತದ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ, ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ, ಇದನ್ನ ನಿರ್ವಹಣೆ ಕೂಡ ಮಾಡುತ್ತೆ. ನೋಡಿ, 1973-74ರಲ್ಲಿ ಒಟ್ಟು 9 ಹುಲಿ ಸಂರಕ್ಷಣಾ ತಾಣಗಳನ್ನ ಪ್ರಾರಂಭದಲ್ಲಿ ಘೋಷಣೆ ಮಾಡಿದ್ರು. ಅವುಗಳ ಬಗ್ಗೆ ನಿಮ್ಗೆ ಒಂದಿಷ್ಟು ಮಾಹಿತಿ ಇರಬೇಕು. ಎಸ್ಪೆಷಲಿ ಅದರಲ್ಲಿ ಮೊದಲನೇದು ನಮ್ಮ ಕರ್ನಾಟಕದಲ್ಲಿದೆ, ಅತ್ಯಂತ ಹೆಸರುವಾಸಿಯಾಗಿರುವ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ. ಅಲ್ಲಿ ಕೂಡ ಅದೊಂದು ಹುಲಿ ಸಂರಕ್ಷಿತ ತಾಣವಾಗಿದೆ. ಚಾಮರಾಜನಗರ ಜಿಲ್ಲೆ, ಕರ್ನಾಟಕದಲ್ಲಿ ಬಂಡೀಪುರ ಕಂಡುಬರುತ್ತೆ. ಇನ್ನು ಜಿಮ್ ಕಾರ್ಬೆಟ್ ಉತ್ತರಾಖಂಡ, ಖನ್ನಾ ಮಧ್ಯಪ್ರದೇಶ, ಮಾನಸ ಅಸ್ಸಾಮು, ಮೆಲಾಕ್ನಾ ಮಹಾರಾಷ್ಟ್ರ, ಪೌಲಂ ಜಾರ್ಖಂಡ್, ರಣತುಂಬೂರ್ ರಾಜಸ್ಥಾನ, ಶಿಂಗ್ಲಿಪಾಲ್ ಒಡಿಸ್ಸಾ ಮತ್ತು ಪಶ್ಚಿಮ ಬಂಗಾಳದ ಸುಂದರ್ಬನ್ಸ್, ಇವು 9 ಪ್ರಾರಂಭದ ಹುಲಿ ಸಂರಕ್ಷಣಾ ತಾಣಗಳಾಗಿರ್ತವೆ.